ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಂಪಿ ಎಷ್ಟು ಪ್ರಸಿದ್ಧವೋ ವಿಜಯನಗರ ಜಿಲ್ಲೆಯಲ್ಲಿ ಅಂಕಸಮುದ್ರ ಪಕ್ಷಿಧಾಮವು ಕೂಡ ತುಂಬ ಪ್ರಸಿದ್ಧಿಯಾಗಿದೆ. ಇದು ಕೇವಲ ಹೊಸಪೇಟೆಯಿಂದ 30 ಕಿಲೋಮೀಟರ್ ದೂರದಲ್ಲಿದ್ದು, ಇದು ಹಗರಿಬೊಮ್ಮನಹಳ್ಳಿಗೆ ಹೋಗುವ ಯಾವುದೇ ಬಸ್ ಹತ್ತಿದರೂ ಕೂಡ ಅಲ್ಲಿ ನೀವು ಉಪನಾಯಕನಹಳ್ಳಿ ಹತ್ರ ಇಳಿದರೆ ಕೇವಲ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರತಕ್ಕಂಥ ಊರೇ ಅಂಕಸಮುದ್ರ. ಇಲ್ಲಿ ನೀವು ಕುಟುಂಬದ ಸಮೇತ ಬೆಳಗ್ಗೆನೇ ಬಂದು ಸಂಜೆವರೆಗೂ ಕಾಲ ಕಳೆಯುವಂಥ ಎಲ್ಲ ಅವಕಾಶಗಳು ಇಲ್ಲಿದೆ. ಇಲ್ಲಿ ನೀವು ವಾಚ್ ಟವರ್ಗೆ ಹೋಗ್ತಾ ಇದ್ದಂತೆ ಕೆಳಗಡೆ ನೀರಿನಲ್ಲಿ ಕ್ಯಾಟ್ ಫಿಶ್ಗಳಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ಇಲ್ಲಿರುವ ನೀರಿನಲ್ಲಿ ಸಿಕ್ಕಾಪಟ್ಟೆ ರಾಶಿ ಕ್ಯಾಟ್ ಫಿಶ್ಗಳಿವೆ. ನಿಮಗೆ ನೋಡಲು ಸುಂದರವಾದ ಒಂದು ವಾಚ್ ಟವರ್ ಎತ್ತರದಲ್ಲಿದೆ. ಇಲ್ಲಿರ್ತಕ್ಕಂಥ ಎಲ್ಲ ಗಿಡಗಳಲ್ಲಿ ಪಕ್ಷಿಗಳ ಚಿಲಿಪಿಲಿ ಶಬ್ದಗಳಂತೂ ಸಂಗೀತ ಸ್ವರಗಳಂತೆ ಕೇಳಿಸುತ್ತವೆ. ಸುಮಾರು 35,000ಕ್ಕೂ ಹೆಚ್ಚಿನ ಪಕ್ಷಿಗಳು ಇಲ್ಲಿವೆ ಹಾಗೂ ಹಲವಾರು ಬಗೆಯ ವಿವಿಧ ರೀತಿಯ ಪಕ್ಷಿಗಳನ್ನು ಇಲ್ಲಿ ನೋಡಬಹುದು. ಇನ್ನು ಏನಪ್ಪ ಅಂತಂದರೆ ವಲಸೆ ಪಕ್ಷಿಗಳು ತುಂಬ ದೂರದಿಂದ ವಿದೇಶದಿಂದ ಕೂಡ ಬಂದು ಇಲ್ಲಿ ವಾಸವನ್ನು ಮಾಡುತ್ತವೆ ಸೀಸನಲ್ಲಾಗಿ. ನೀವು ಬರುವಾಗ ಬೈನಾಕುಲರ್ ಅಂತಾರಲ್ವಾ, ಬೂತ್ ಕನ್ನಡಿ, ದೂರದಿಂದ ಇರ್ತಕ್ಕಂಥ ವಸ್ತುಗಳನ್ನು ಹತ್ತಿರದಲ್ಲಿ ನೋಡತಕ್ಕಂಥ ಒಂದು ಬೂತ್ ಕನ್ನಡಿಯನ್ನು ತಂದರೆ ನೀವು ಪ್ರತಿಯೊಂದು ಪಕ್ಷಿನೂ ಸಹ ಹತ್ತಿರದಿಂದ ನೋಡಬಹುದು. ಒಂದು ಪಕ್ಷಿ ಏನೆಲ್ಲ ಮಾಡುತ್ತದೆ, ಗೂಡು ಕಟ್ಟುವುದು, ಮಕ್ಕಳನ್ನು ಸಾಕುವುದು, ಮಕ್ಕಳಿಗೆ ಊಟ ಮಾಡಿಸುವುದು, ಅದೆಲ್ಲವನ್ನೂ ಸಹ ಇಲ್ಲಿ ನೋಡಬಹುದು. ಓನ್ ವೆಹಿಕಲ್ ಇದ್ದವರಿಗೆ ಕಾಲ ಕಳಿಬೇಕು ಒಂದಿನ ಅಂತ ಪಿಕ್ನಿಕ್ ಅನ್ನೋರಿಗೆ ವಿಜಯನಗರದಿಂದ ಹೊಸಪೇಟೆಯಿಂದ ಕೇವಲ 30 ಕಿಲೋಮೀಟರ್ ಸೀದಾ ಗೇಟ್ವರೆಗೂ ಕಾರ್ ಹೋಗುತ್ತದೆ. ಹಲವಾರು ಜನ ಛಾಯಾಗ್ರಾಹಕರು ಕೂಡ ಬಹಳ ಜನ ಬಂದು ಇದನ್ನು ಭೇಟಿ ಮಾಡಿದ್ದಾರೆ. ಹಲವಾರು ದಿನನಿತ್ಯ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು. ಇದು ಯಾರಿಗೂ ಗೊತ್ತಿಲ್ಲದ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳಬಹುದು. ಇದು ಬಂದುಬಿಟ್ಟು ಕೇವಲ ಹೊಸಪೇಟೆಯಿಂದ ನಿಯರ್ ಇರ್ತಕ್ಕಂಥ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಅಂಕಸಮುದ್ರ ಪಕ್ಷಿಧಾಮ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಇರುವುದು ಹೆಮ್ಮೆ ಅಂತ ಹೇಳಬಹುದು. ಬೆಳಗ್ಗೆ ಮುಂಜಾನೆ ಸೂರ್ಯ ಹುಟ್ಟುವ ಮುಂಚೆ ಸೂರ್ಯೋದಯ ವೇಳೆಯಲ್ಲಿ ಸಾಕಷ್ಟು ಪಕ್ಷಿಗಳ ಆ್ಯಕ್ಟಿವಿಟೀಸನ್ನು ನೋಡಬಹುದು. ಸೂರ್ಯಾಸ್ತಮ ಮತ್ತು ಸೂರ್ಯೋದಯ ವೇಳೆಯಲ್ಲಿ ಛಾಯಾಗ್ರಾಹಕರಿಗೆ ಒಂದು ವಿಶಿಷ್ಟ ರೀತಿಯಲ್ಲಿ ಫೋಟೋಗಳನ್ನು ಕ್ಲಿಕ್ಕಿಸಲು ಒಂದು ಉತ್ತಮ ಸಮಯ ಅಂತ ಹೇಳ್ಬೋದು. ಈ ಕೆರೆಗೆ ಅಣೆಕಟ್ಟುಗಳನ್ನು ಕಟ್ಟಿದ ನಂತರ ನೀರಿನ ಕೊರತೆ ಉಂಟಾದಾಗ ನೀರನ್ನು ಕೂಡ ತುಂಗಭದ್ರಾ ಜಲಾಶಯದಿಂದ ಹಾಯಿಸುವ ಯೋಜನೆ ಕೂಡ ಶುರುವಾಗಿದೆ. 2017ರಲ್ಲಿ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಅಂತೇಳಿ ಗುರುತಿಸಲಾಗಿದೆ. ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಬಾರದು ಪ್ರೇಕ್ಷಕರು. ಇಲ್ಲಿ ಕುಟುಂಬ ಸಮೇತ ಬೆಳಗ್ಗೆನೇ ಬಂದು ಸಂಜೆವರೆಗೂ ನೀವು ಸ್ವಲ್ಪ ತಿಂಡಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದರೆ ಇಲ್ಲಿ ಊಟ ಮಾಡಲು ಕೂಡಲು ವ್ಯವಸ್ಥೆ ಕೂಡ ಇದೆ. ತಂಪಾದ ವಾತಾವರಣ ಜೊತೆಗೆ ಸುತ್ತಲೂ ಪಕ್ಷಿಗಳ ಕಲರವ. ನೀವು ಒಂದು ಒಳ್ಳೆ ಕ್ಯಾಮ್ರಾ ತೊಗೊಂಬಂದರೂ ಸಹ ಒಳ್ಳೆ ಫೋಟೋಗಳನ್ನು ಸೆರೆ ಹಿಡಿಯಬಹುದು. ಗೇಟ್ವರೆಗೂ ಸಹ ಕಾರನ್ನು ಚಲಾಯಿಸಿಕೊಂಡು ಹೋಗ್ಬೋದು. ಇಲ್ಲಿ ಯಾವ ಪಕ್ಷಿಗಳು ಬಂದು ವಾಸ ಮಾಡುತ್ತವೆ ಎಂದು ನಿಮಗೆ ಕೊನೆಯಲ್ಲಿ ಫೋಟೋ ಸಮೇತ ವಿವರಿಸಲಾಗಿದೆ. ಈ ಕೆರೆ ಇತಿಹಾಸ ತಿಳಿಯುವುದಾದರೆ, ಈ ಕೆರೆ ಜಲನಯನ ಪ್ರದೇಶವಾಗಿದ್ದು ಅಣೆಕಟ್ಟುಗಳು ಕಟ್ಟಿದ ನಂತರ ಒಣಗುತ್ತಾ ಬಂತು. 1980ರವರೆಗೆ ನೀರಿತ್ತು. ತದನಂತರ ಜನಗಳು ಅತಿಕ್ರಮಣ ಮಾಡಲು ಮುಂದಾದಾಗ ಅರಣ್ಯ ಇಲಾಖೆ ಕಡೆಯಿಂದ ಅಕೇಶಿಯಾ ನಿಲೋಟಿಕಾ ಮುಳ್ಳುಗಳ ರೀತಿಯಿಂದ ಕೂಡಿದ ಮರಗಳನ್ನು ನೆಟ್ಟಾಗ ಆ ಮರಗಳು ಪಕ್ಷಿಗಳಿಗೆ ಆಸರೆಯಾಯಿತು. ಆ ಮುಳ್ಳಿನ ಗಿಡಗಳಿಂದ ಜನರು ಅಲ್ಲಿ ಒಳಗಡೆ ನುಗ್ಗದಂತೆ ಪಕ್ಷಿಗಳಿಗೆ ರಕ್ಷಣೆ ಭದ್ರತೆ ಆಯಿತು. ಪಂಪ್ ಮುಖಾಂತರ ಕೆರೆಗೆ ನೀರು ತುಂಬಿಸಲಾರಂಭಿಸಿದರು. ಇಲ್ಲಿ ಬರುವ ಗೂಡು ಕಟ್ಟುವ ಪಕ್ಷಿಗಳು ಯಾವ್ಯಾವ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಸಿಂಪಿಗ, ಗೀಜಿಗ, ಕಿಂಗ್ಫಿಷರ್, ಸಣ್ಣ ಕಳ್ಳಪೀರ, ಬೂದು ಹರಟೆಮಲ್ಲ, ಕಂಚು ಕೂಟಿಗ, ಇವೆಲ್ಲವೂ ಇಲ್ಲಿ ಗೂಡು ಕಟ್ಟುವ ಪಕ್ಷಿಗಳು. ಇವೆಲ್ಲವೂ ಕೂಡ ಇಲ್ಲೇ ವಾಸವಾಗಿದ್ದಾವೆ. ಇಲ್ಲಿ ತೋರಿಸಿರುವ ಇವೆಲ್ಲ ಪಕ್ಷಿಗಳು ಸಹ ಗೂಡು ಕಟ್ಟಿ ಸಂತಾನೋತ್ಪತ್ತಿಯನ್ನು ಮಾಡಿ ಮಕ್ಕಳನ್ನು ಸಾಕಿ ಸಲಹುತ್ತವೆ. ಇವೆಲ್ಲವೂ ಸಹ ಇಲ್ಲಿ ಅಂಕಸಮುದ್ರ ಪಕ್ಷಿಧಾಮದಲ್ಲಿ ನಿಮಗೆ ಕಾಣಸಿಗುತ್ತವೆ. ಈಗ ಇಲ್ಲಿ ತೋರಿಸುತ್ತಿರುವ ಪಕ್ಷಿಗಳು ಬಂದುಬಿಟ್ಟು ವಲಸೆ ಪಕ್ಷಿಗಳು ಅಂತವೆ. ಇವು ಬಂದುಬಿಟ್ಟು ಬೇರೆ ಒಂದು ಸ್ಥಳದಿಂದ ಬಂದು ಸೀಸನಲ್ಲಾಗಿ ಬಂದು ಇಲ್ಲಿ ವಾಸ ಮಾಡಿ ಇಲ್ಲಿನ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ತದನಂತರ ಅವು ತಮ್ಮ ಸ್ಥಳಕ್ಕೆ ವಾಪಸ್ಸಾಗುವ ಪಕ್ಷಿಗಳು.
ಇಲ್ಲಿ ತೋರಿಸಿರೋ ಈ ಎಲ್ಲ ಪಕ್ಷಿಗಳು ಇವು ವಲಸೆ ಪಕ್ಷಿಗಳು. ಪ್ರತಿಯೊಂದು ಪಕ್ಷಿ ಹೆಸರನ್ನು ನೋಡಲು, ಪಕ್ಷಿ ಯಾವುದನ್ನು ತಿಳಿಯಲು HD ಕ್ವಾಲಿಟಿ ಪಿಕ್ಚರ್ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಸ್ಥಳೀಯ ಪಕ್ಷಿಗಳು, ವಲಸೆ ಪಕ್ಷಿಗಳು ಹಾಗೂ ಗೂಡು ಕಟ್ಟುವ ಪಕ್ಷಿಗಳನ್ನೆಲ್ಲ ಕ್ಲಿಯರಾಗಿ ತೋರಿಸಲಾಗಿದೆ. ಇನ್ನು ಸ್ಥಳೀಯ ಪಕ್ಷಿಗಳಂದರೆ ಪಕ್ಕ ಲೋಕಲ್ ಆಗಿರ್ತಕ್ಕಂಥ ಪಕ್ಷಿಗಳು. ಕೆಂಬೂತ, ಹೊನ್ನಕ್ಕಿ, ಸಣ್ಣ ಚಿತ್ರಪಕ್ಷಿ, ನವಿಲು, ಹಳದಿ ಟಿಟ್ಟೀಬ, ಸಣ್ಣ ಬೆಳ್ಳಕ್ಕಿ ಇವೆಲ್ಲವೂ ಸಹ ಲೋಕಲ್ ಪಕ್ಷಿಗಳು. ಪಕ್ಷಿಗಳ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಮಹಾನ್ ಕವಿಗಳು ಹೇಳಿರುವುದೇನೆಂದರೆ, ನಾವು ಹಕ್ಕಿಗಳ ಪರಿಸರವನ್ನು ನಾಶ ಮಾಡಿ ಅವುಗಳ ಬದುಕುವ ಹಕ್ಕನ್ನು ಕಸಿದುಕೊಂಡರೆ ಅವಕ್ಕೆ ನಮ್ಮಂತೆ ಮಾತನಾಡಲು ಬರುವುದಿಲ್ಲ. ಅವು ತಮಗಾಗುತ್ತಿರುವ ಅನ್ಯಾಯದ ಬಗ್ಗೆ ಕೋರ್ಟಿಗೆ ಹೋಗಲಾರವು. ಅವಕ್ಕೆ ಓಟು ಹಕ್ಕು ಇಲ್ಲ. ಅವು ನಮ್ಮತ್ತರ ನಿಸ್ಸಹಾಯಕ ನೋಟ ಬೀರಿ ನಿರ್ಗಮಿಸುವವು. ಅವುಗಳ ನಿರ್ಗಮನ ನಮ್ಮಗಳ ನಿರ್ಗಮನದ ಮುನ್ನುಡಿಯಷ್ಟೇ. ಏಕೆಂದರೆ ಅವು ಬದುಕಲಾರದ ಪರಿಸರದಲ್ಲಿ ನಾವು ಬದುಕಲಾಗುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಪಕ್ಷಿಧಾಮವನ್ನು ಸಂರಕ್ಷಿತವಾಗಿ ಕಾಪಾಡಿ, ಪಕ್ಷಿಗಳನ್ನು ರಕ್ಷಣೆ ಮಾಡಿ, ಬಿಸಿಲುಗಾಲದಲ್ಲಿ ನೀರು ಉಣಿಸಿ, ಪಕ್ಷಿಗಳಿಗೆ ಕಾಳು ತಿನಿಸುಗಳನ್ನು ತಿನ್ನಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ವಿಸಿಟ್ ಮಾಡಿಲ್ವೋ ತಕ್ಷಣವೇ ಹೋಗಿ ಹೊಸಪೇಟೆಯಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಅಂಕಸಮುದ್ರ ಪಕ್ಷಿಧಾಮವನ್ನು ವಿಸಿಟ್ ಮಾಡಿ ಅಂತ ಹೇಳ್ತಾ